ಸೆಕೆಂಡ್ ಚಾಪ್ಟರ್ ಸೆಕೆಂಡ್ ವಿಡಿಯೋದಲ್ಲಿ ನಾವು ಚರ್ಚಿಸಬೇಕಂತ ವಿಷಯಗಳು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ದಿಸ್ ಈಸ್ ಅವರ್ 5 marks topic. And points to remember regarding this electric potential due to isolated point charge and questions regarding a same topic. Now first, electric potential due to isolated point charge. ಏನಿದು? Suppose this is your isolated point charge capital Q. ಅಂದರೆ ಇದು ಆಜು ಬಾಜು ಮತ್ತೆ ಯಾವ ಚಾರ್ಜಸ್ಸು ಇಲ್ಲ, ಸಿಂಗಲ್ ಒಂದೇ ಚಾರ್ಜ್ ಅದ. ಆ್ಯಂಡ್ ಇದರಿಂದ ಆರ್ ಡಿಸ್ಟೆನ್ಸಿಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ S2 ಅಂತ ಡಿರೈವ್ ಮಾಡಬೇಕು. ನಾವು ವಿ ಆರ್ ಗೋಯಿಂಗ್ ಟು ಡಿರೈವ್ that electric potential at a distance r from this isolated point charge, that V is equal to 1/4πε0 Q divided by r ಅಂತ ಡಿರೈವ್ ಮಾಡಬೇಕು. To derive this equation we need to know some things. ಏನು ಹಿಯರ್ ನಮಗೇನು ಗೊತ್ತಿರಬೇಕು, ಈ ಕೂಲಮ್ ಫೋರ್ಸ್ ಅಂದರೆ ಏನಂತ ಗೊತ್ತಿರಬೇಕು. ಏನಿದು? ಸಪೋಸ್ ವಿ ಹ್ಯಾವ್ 2 ಚಾರ್ಜಸ್, ಇಲ್ಲೊಂದು ಕ್ಯಾಪಿಟಲ್ ಕ್ಯೂ, ಇಲ್ಲೊಂದು ಸ್ಮಾಲ್ ಕ್ಯೂ ಚಾರ್ಜ್ ಅದ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಕ್ಸ್ ಅದ. ಆ್ಯಂಡ್ ದ ಫೋರ್ಸ್ ಬಿಟ್ವೀನ್ ದೀಸ್ 2 ಚಾರ್ಜಸ್ F is equal to 1/4πε0 capital Q into small q by x square. ಇದು ಕೂಲಮ್ ಫೋರ್ಸ್ ಫಾರ್ಮುಲಾ ಗೊತ್ತಿರಬೇಕು. ಎಸ್, ಮತ್ತೇನು ಗೊತ್ತಿರಬೇಕು? ಎದಕ್ರಿ ಇದು? ಟು ಡಿರೈವ್ ದಿಸ್ ಇಕ್ವೇಶನ್, ವಾಟ್ ಇಸ್ ದಟ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಮತ್ತೇನು ಗೊತ್ತಿರಬೇಕು? ವರ್ಕ್ ಡನ್ ಫಾರ್ಮುಲಾ ಗೊತ್ತಿರಬೇಕು. ವರ್ಕ್ ಡನ್ ಈಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಇಂಟು ಕಾಸ್ ಥೀಟಾ. ಓಕೆ, ವಾಟ್ ಇಸ್ ದಟ್ ಥೀಟಾ? ದಟ್ ಇಸ್ ಥೀಟಾ ಈಸ್ ಆ್ಯಂಗಲ್ ಬಿಟ್ವೀನ್ ಅಪ್ಲೈಡ್ ಫೋರ್ಸ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್. ನಾವು ಅದನ್ನೇ ವರ್ಕ್ ಡನ್ನ DW ಅಂತ ಬರಿತಾ ಇದ್ದೀನಿ, ಬಿಕಾಸ್ ಸ್ಮಾಲ್ ವರ್ಕ್ ಡನ್. ಫೋರ್ಸ್ ಇದು F ಅಂತ ಬರಿತಾ ಇದ್ದೀವಿ. ಇಲ್ಲಿ ಡಿಸ್ಪ್ಲೇಸ್ಮೆಂಟ್, ಸನ್ ಡಿಸ್ಪ್ಲೇಸ್ಮೆಂಟ್ ಮಾಡ್ತಾ ಇದ್ರಿ, DX ಅಂತ ಬರಿತಾ ಇದ್ರಿ. ಆ್ಯಂಡ್ ವೈ ದಟ್ 180? ಆ್ಯಕ್ಚುಲಿ ಏನಾಗ್ತಾ ಇದೆ, ಇದನ್ನು ನಾವು ಚಾರ್ಜನ್ನು ಟುವರ್ಡ್ಸ್ ದಿಸ್ ಕ್ಯಾಪಿಟಲ್ ಕ್ಯೂ ಮೂವ್ ಮಾಡ್ತಾ ಇದ್ದೀವಿ. ಬಟ್ ಫೋರ್ಸ್, ಎಲೆಕ್ಟ್ರಿಕ್ ಫೋರ್ಸ್ ಇರೋದು ಈ ರೀತಿ ಅದ. ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೋರ್ಸ್ ಆ್ಯಂಡ್ ದ ಡಿಸ್ಪ್ಲೇಸ್ಮೆಂಟ್, ಚಾರ್ಜ್ ಡಿಸ್ಪ್ಲೇಸ್ ಆಗ್ತಾ ಇರೋದು ಟುವರ್ಡ್ಸ್ ದಿಸ್ ಕ್ಯಾಪಿಟಲ್ ಕ್ಯೂ. ಹಾಗಾಗಿ ಇವೆರಡರ ಮಧ್ಯೆ ಆ್ಯಂಗಲ್ ಏನದಲ್ಲ, ದಟ್ ಈಸ್ 180. ಅಂದರೆ ಎಲೆಕ್ಟ್ರಿಕ್ ಫೋರ್ಸ್ ಮತ್ತು ಚಾರ್ಜ್ ಡಿಸ್ಪ್ಲೇಸ್ ಆಗ್ತಾ ಇರೋ ಮಧ್ಯೆ ಆ್ಯಂಗಲ್ ಏನದ, 180 ಅದ. ಆ್ಯಂಡ್ ಕಾಸ್ ಆಫ್ 180 is -1. ದ್ಯಾಟ್ಸ್ ವೈ ವಿ ಕ್ಯಾನ್ ರೈಟ್ DW is equals to -F into DX. ಇದು ವರ್ಕ್ ಡನ್ ಫಾರ್ಮುಲಾ ನಿಮಗೆ ತಿಳಿದಿರಬೇಕು. ಮತ್ತೇನು ಗೊತ್ತಿರಬೇಕು ರೀ ಇದನ್ನು ಡಿರೈವ್ ಮಾಡಲಿಕ್ಕೆ? ಇಂಟಿಗ್ರೇಷನ್ ಗೊತ್ತಿರಬೇಕು. ಓಕೆ, ಇಂಟಿಗ್ರೇಷನ್ ಸಿಂಪಲ್ ಫಾರ್ಮುಲಾ ಗೊತ್ತಿದ್ರು ಸಾಕು, ಕಂಪ್ಲೀಟ್ ಇಂಟಿಗ್ರೇಷನ್ ಗೊತ್ತಿರಬೇಕಂತೇನಿಲ್ಲ. ಸಪೋಸ್ ದಿಸ್ ಇಸ್ ದ ಸಿಂಪಲ್ ಇಂಟಿಗ್ರೇಷನ್ ಫಾರ್ಮುಲಾ ಅದ. ಏನದ ರೀ? ಇಂಟಿಗ್ರೇಷನ್ ಆಫ್ x to the power n into dx is equals to x to the power n+1 divided by n+1. ಈ ಫಾರ್ಮುಲಾ ನಿಮಗೆ ಅರ್ಥ ಆಗಿರಬೇಕು. ಈ ಫಾರ್ಮುಲಾ ಯೂಸ್ ಮಾಡಕ್ಕೆ ಬರಬೇಕು. ಓಕೆ, ಆ್ಯಂಡ್ ಮ್ಯಾಥಮೆಟಿಕ್ಸಲ್ಲಿ ಕಂಪ್ಲೀಟ್ ಇಂಟಿಗ್ರೇಷನ್ ನೀವು ಕಲಿತೀರಿ. ನಾವು ಹಿಯರ್ ಒಂದು ಎಕ್ಸಾಂಪಲ್ ಸಾಲ್ವ್ ಮಾಡೋಣ, ಒಂದೆರಡು. ಸಪೋಸ್ x to the power 1 into dx ಹೇಗೆ ಬರೀತೀರಿ? x to the power, that's equals to x to the power 1+1, n+1 divided by 1+1, that is x square to the power x square divided by 2. What is that? Integration of x into dx is equals to x square by 2 ಅಂತ ಬರೀತೀರಿ. ಓಕೆ, ಆ್ಯಂಡ್ ಸಪೋಸ್ ಎಕ್ಸ್ ಸ್ಕ್ವೇರ್ ಇತ್ತು ಅಂತ ಅನ್ಕೋರಿ. ಇಂಟಿಗ್ರೇಷನ್ ಆಫ್ x square into dx ಹೇಗೆ ಇಂಟಿಗ್ರೇಟ್ ಮಾಡ್ತೀರಿ? ಸೇಮ್ ಫಾರ್ಮುಲಾ, x to the power n into dx. ಇಂಟಿಗ್ರೇಷನ್ ಆಫ್ x to the power n into dx is equals to x to the power n+1 divided by n+1. Okay, here x square into dx is equal to x to the power 2+1 divided by 2+1, ಅಂದರೆ x cube divided by 3. ಇಂಟಿಗ್ರೇಷನ್ ಆಫ್ x square is x cube by 3 ಅಂತ ಬರೀತೀರಿ. ಓಕೆ, ಐಡಿಯಾ ಬರ್ತಾ ಇದೆ ಏನಂತ ಹೇಳಿ, ಹೇಗೆ ಯೂಸ್ ಮಾಡ್ತಾ ಇದ್ದೀವಿ ಈ ಫಾರ್ಮುಲಾ ಅಂತ ಹೇಳಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇಂಟ್ರೆಸ್ಟಿಂಗ್ ಇದೆ, ನಮಗೆ ಬೇಕಾಗಿರೋದೇ ಇದೆ ಈಗ. ಇಂಟಿಗ್ರೇಷನ್ ಆಫ್ 1/x² ಇಂಟು dx. ಇದು ನಾವು ಹೇಗೆ ಬರೀಬೇಕು? 1/x²ನ ಈ x² ಡಿನಾಮಿನೇಟರ್ದಿಂದ ನ್ಯೂಮಿನೇಟರ್ಗೆ ಹೋದರೆ x to the power -2 ಆಯಿತು ಇಂಟು dx. ಓಕೆ, ಫಾರ್ಮುಲಾ ಗೊತ್ತು ನಿಮ್ಗೆ, ಏನು? x to the power n into dx is equal to x to the power n+1 divided by n+1. ಇದನ್ನೇ ಫಾರ್ಮುಲಾ ಯೂಸ್ ಮಾಡ್ತೀನಿ ನಾನೀಗ. ಏನಂತ ಹೇಳಿ? x to the power n ಇದ್ದಲ್ಲೇ -2 ಅದ, ಇಲ್ಲೇ ಹಿಯರ್ n ಇರಬೇಕಲ್ಲ, ಅಲ್ಲಿ -2 ಅದ. +1 divided by -2 + 1 ಏನಾಯಿತು? ಹಿಯರ್ ಇಟ್ ಈಸ್ x to the power -1 divided by -1 ಬಂತು. ಆರ್ ಯು ಕ್ಯಾನ್ ಎಕ್ಸ್ಪ್ರೆಸ್ ಇಟ್ ಲೈಕ್ ದಿಸ್, x to the power -1 ಅನ್ನು 1/x ಅಂತ ಬರೀಬೋದು, ದಟ್ ಈಸ್ ಮೈನಸ್. Therefore, here that is integration of 1/x² into dx ನಾವೇನು ಬರಿತೀವಿ? ದಟ್ ಈಸ್ -1/x ಅಂತ ಬರೀಬೋದು. ಓಕೆ, ಇಲ್ಲಿ ಇದೇನೋ ಬರಿತಾ ಇದೀವಿ ಬ್ರಕೆಟಲ್ಲಿ ಮೇಲ್ಗಡೆ 6 ಮತ್ತು ಇನ್ಫಿನಿಟಿ, ದಟ್ ಈಸ್ ವಿ ಕಾಲ್ಡ್ ಲಿಮಿಟ್ ಅಪ್ಲೈ ಮಾಡೋದು ಅಂತ ಹೇಳಿ.
and if you apply the limit, lower limit and upper limit apply ಮಾಡಿದ್ರೆ you will get 1 by r minus 1 by okay integration ನೀವು ಕಂಪ್ಲೀಟ್ ಆಗಿ ಇದನ್ನೇ ಕಲಿತೀರಿ. ಓಕೆ, ನಮಗೆ ಈಗ ಎಷ್ಟು ಬೇಕು ಅಷ್ಟೇ ತಗೋತಾ ಇದೀವಿ ನಾವು. Now here V is equals to ENR potential is equals to work done by charge, and that is our fourth point you should know. Okay, ಇವೆಲ್ಲ 4 ಪಾಯಿಂಟ್ ನಿಮಗೆ ಗೊತ್ತಿದ್ರೆ then you can easily derive that is electric potential due to an isolated point charge, that V is equal to 1 by 4 pi epsilon naught Q by R ಅಂತ ಹೇಳಿ ಹೇಗೆ ಡಿರೈವ್ ಮಾಡ್ತೀರಿ. ಯು ಮೇ ಆಸ್ಕ್ ಅ ಕ್ವಶನ್ ಲೈಕ್ ದಿಸ್, ಈ ರೀತಿ ಕ್ವಶನ್ ಕೇಳ್ಬೋದು. ಏನಂತ ಹೇಳಿ, ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆನ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಫಸ್ಟ್ ಒಂದು ಲೈನ್ ಬರೀಬೇಕು. ಏನಂತ ಹೇಳಿ, ಕನ್ಸಿಡರ್ ಎ ಪಾಯಿಂಟ್ ಚಾರ್ಜ್ Q ಪ್ಲೇಸ್ಡ್ at point O in air or free space. Next, here small q, ಏನದು ಸ್ಮಾಲ್ ಕ್ಯೂ? ಸ್ಮಾಲ್ ಕ್ಯೂ ಇಸ್ ದ ಚಾರ್ಜ್ ಪ್ಲೇಸ್ಡ್ at A, ಪಾಯಿಂಟ್ ಎ ಅಲ್ಲಿ ಸ್ಮಾಲ್ ಕ್ಯೂ ಚಾರ್ಜ್, ದಟ್ ಇಸ್ ಅವರ್ ಟೆಸ್ಟ್ ಚಾರ್ಜ್ ಅಂತ ಹೇಳ್ಬೋದು. ಈ ಕ್ಯಾಪಿಟಲ್ ಕ್ಯೂ ಮತ್ತು ಸ್ಮಾಲ್ ಕ್ಯೂಗಳ ಮಧ್ಯೆ ಡಿಸ್ಟೆನ್ಸ್ ಅದಲ್ಲ, ಅದು ಎಕ್ಸ್ ಇಸ್ ದ ಡಿಸ್ಟೆನ್ಸ್ ಬಿಟ್ವೀನ್ ಕ್ಯಾಪಿಟಲ್ ಕ್ಯೂ ಆ್ಯಂಡ್ ಸ್ಮಾಲ್ ಕ್ಯೂ. ಇಲ್ಲೊಂದು ಪಾಯಿಂಟ್ ಪಿ ಅಂತದ, ಯಾವ ಡಿಸ್ಟೆನ್ಸಿಗೆ? ಆರ್. ಹಿಯರ್ ಪಾಯಿಂಟ್ ಪಿ is a point at a distance r from O. ಏನ್ರಿ ಇದು ಪಾಯಿಂಟ್ ಪಿ ಅಂತ ಕೇಳಿದ್ರೆ, ಇಲ್ಲೇ ನೀವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಕಂಡುಹಿಡಬೇಕಾಗಿರೋದು. ಓಕೆ, ಹಿಯರ್ ಯು ನೀಡ್ ಟು ಫೈಂಡ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ದಿಸ್ ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ನೆಕ್ಸ್ಟ್ ಥಿಂಗ್, E is the electric field due to the capital Q charge. Because of this capital Q charge, here electric field ಇಲ್ಲಿ ಏನದ, that is E ಅಂತ ಹೇಳಿ. What is the dx? dx, that is a small distance between A and B. ಈ A ಮತ್ತು B ಗಳ ಮಧ್ಯೆ ಇರುವಂಥ ಸ್ಮಾಲ್ ಡಿಸ್ಟೆನ್ಸ್ ನಾವು dx ಅಂತ ಕರಿತಾ ಇದ್ದೀವಿ. Now from Coulomb's law, F is equals to, that is the force between capital Q and small q. F is equal to 1 by 4 pi epsilon naught capital Q into small q by x square. I need to move the charge. ಎಲ್ಲಿಂದ? A ದಿಂದ B ಗೆ ಚಾರ್ಜನ್ನು ಮೂವ್ ಮಾಡಬೇಕು. ಎ ದಿಂದ ಚಾರ್ಜ್ನ ಬಿಗ್ ಮೂವ್ ಮಾಡಬೇಕಾದ್ರೆ ನೀವು ಕೆಲಸ ಮಾಡಬೇಕು. ಆ ಕೆಲಸ ನಾವು ಹೇಗೆ ಬರಿತೀವಿ? ಡಿ ಡಬ್ಲ್ಯೂ ಇಸ್ ಈಕ್ವಲ್ಸ್ ಟು ಮೈನಸ್ ಆಫ್ ಎಫ್ ಇಂಟು ಡಿ ಎಕ್ಸ್. ಓಕೆ, ದಟ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಆ್ಯಂಡ್ ವೈ ದಟ್ ನೆಗೆಟಿವ್ ಸೈನ್? ನೆಗೆಟಿವ್ ಸೈನ್ ಏನು ಇಂಡಿಕೇಟ್ ಮಾಡ್ತಾ ಇದೆ? ದಟ್ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ವರ್ಕ್ ಏನಾಗ್ತಾ ಇದೆ? ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಎಲೆಕ್ಟ್ರಿಕ್ ಫೀಲ್ಡ್ ಈ ಡೈರೆಕ್ಷನ್ ಅದ, ಡಿಸ್ಪ್ಲೇಸ್ಮೆಂಟ್ ಅದರ ಅಪೋಸಿಟ್ ಆಗ್ತಾ ಇದೆ. ದಟ್ಸ್ ವೈ ನೆಗೆಟಿವ್ ಸೈನ್ ಇಂಡಿಕೇಟ್ ವರ್ಕ್ ಈಸ್ ಡನ್ ಅಗೇನ್ಸ್ಟ್ ದ ಎಲೆಕ್ಟ್ರಿಕ್ ಫೀಲ್ಡ್. ಹೌದು, ಈಗ ಈ ಚಾರ್ಜನ್ನು ಎದಿಂದ ಬಿಗೆ ನೀವು ತೊಗೊಂಬರ್ಲಿಕ್ಕೆ ಮಾಡಿದಂಥ ಕೆಲಸ ಎಷ್ಟು? ದಟ್ ಈಸ್ ಮೈನಸ್ ಆಫ್ ಎಫ್ ಇಂಟು ಡಿ ಎಕ್ಸ್. ಇದೇನು? ಎದಿಂದ ಬಿಗೆ ತೊಗೊಂಬರ್ಲಿಕ್ಕೆ. ಆ್ಯಂಡ್ ಟು ಫೈಂಡ್ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್, ನೀವು ಇನ್ಫಿನಿಟಿಯಿಂದ ಚಾರ್ಜನ್ನು ಪಿಗೆ ತೊಗೊಂಬರ್ಲಿಕ್ಕೆ ಎಷ್ಟು ಕೆಲಸ ಆಗುತ್ತೆ ಅದನ್ನು ನೀವು ಕ್ಯಾಲ್ಕುಲೇಟ್ ಮಾಡಿದರೆ ದೆನ್ ಯು ವಿಲ್ ಗೆಟ್ ದ ಪೊಟೆನ್ಷಿಯಲ್ ಅಟ್ ದಿಸ್ ಪಾಯಿಂಟ್. ಓಕೆ, ಹೌ ಟು ಕ್ಯಾಲ್ಕುಲೇಟ್? ಇದನ್ನು ಎದಿಂದ ಬಿಗೆ ಚಾರ್ಜ್ ಮೂವ್ ಮಾಡಲಿಕ್ಕೆ ನನಗೆ ಗೊತ್ತು. ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ಮೂವ್ ಮಾಡಲಿಕ್ಕೆ, ಚಾರ್ಜ್ ಮೂವ್ ಮಾಡಲಿಕ್ಕೆ ಅದು ಎಷ್ಟು ಕೆಲಸ ಆಗುತ್ತೆ ಅಂತ ಹೇಗೆ ಗೊತ್ತಾಗುತ್ತೆ? ವಿ ಹ್ಯಾವ್ ಅ ಟೆಕ್ನಿಕ್ ಫಾರ್ ದ್ಯಾಟ್. ಏನದ ಟೆಕ್ನಿಕ್ಕು? ವಿಲ್ ಇಂಟಿಗ್ರೇಟ್. ಏನು ಇಂಟಿಗ್ರೇಟ್ ಮಾಡ್ತೀವಿ? ಎದಿಂದ ಚಾರ್ಜ್ನ ಬಿಗೆ ಮೂವ್ ಮಾಡಲಿಕ್ಕೆ ನೀವು ಎಷ್ಟು ಕೆಲಸ ಆಯಿತು ಅದನ್ನು ಇಂಟಿಗ್ರೇಟ್ ಮಾಡಿ ಅದಕ್ಕೆ ನಾವು ಲಿಮಿಟ್ ಅಂತ ಅಪ್ಲೈ ಮಾಡ್ತೀವಿ. ಓಕೆ, ಏನು ಲಿಮಿಟು? ಇನ್ಫಿನಿಟಿಯಿಂದ ಈ ಆರ್ ಡಿಸ್ಟೆನ್ಸ್ ಅಂತ ಹೇಳಿ. Here, the total work done in moving a charge small q L from infinity to r can be calculated by using integration. That is our technique. Okay, and W is equals to integration of dW under the limit r to infinity or infinity to r. Okay, what is that work done dW? That work done is the small work done in moving a charge from A to B. Now, and that is given by the expression minus of f into dx. Here it is minus of f into dx. What is F here? F, that is Coulomb force 1 by 4 pi epsilon naught capital Q small q by x square ಅಂತ ಬರಿತಾ ಇದ್ದೀರಿ. ಅದನ್ನೇ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿವಿ ಎಫ್ ಇದ್ದಲ್ಲೇ. ಮೈನಸ್ ಸೈನ್ ಆ್ಯಸ್ ಇಟ್ ಈಸ್ ಮೈನಸ್ ಸೈನ್. ಎಫ್ ಇದ್ದಲ್ಲಿ ಏನು ಬರಿತಾ ಇದ್ದೀರಿ? ದಟ್ ಈಸ್ 1 by 4 pi epsilon naught q into small q divided by x square and dx as it is dx. Now these term, ಇವೆಲ್ಲ ಟರ್ಮ್ ಅದಲ್ಲ, ಇದು ಕಾನ್ಸ್ಟೆಂಟ್ ಅದ. ಟೇಕ್ ಇಟ್ ಔಟ್ ಸೈಡ್, ಇದನ್ನು ಹೊರಗಡೆ ತೆಗೀರಿ. ನಾವು ಯು ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್: W is equals to work done is equal to minus of 1 by 4 pi epsilon naught capital Q into small q integration of 1 by x square under the limit infinity to r ಅಂತ ಹೇಳ್ತೀವಿ. ಇಂಟಿಗ್ರೇಷನ್ ಆಫ್ 1 by x square into dx ನಿಮ್ಗೆ ಗೊತ್ತು, ಅದರ ಡೈರೆಕ್ಟ್ ರಿಸಲ್ಟನ್ನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. W is equals to minus of 1 by 4 pi epsilon naught q into small q into bracket minus of 1 by x
ಅಂಡರ್ ದ ಲಿಮಿಟ್ ಯಾವುದು ಇನ್ಫಿನಿಟಿ ಟು ಆರ್. ಅಪ್ಪರ್ ಲಿಮಿಟ್ ಇಸ್ ಆರ್, ಲೋವರ್ ಲಿಮಿಟ್ ಏನದ ಇನ್ಫಿನಿಟಿ ಅದ. ಓಕೆ, ಇದು ಹೇಗೆ ಬಂತು ಅರ್ಲಿಯರ್ ನಾವು ಡಿಸ್ಕಷನ್ ಮಾಡಿವಿ ಇದನ್ನು. ನಾವು ಅಪ್ಲೈ ದ ಲಿಮಿಟ್. ಇದು ಮೈನಸ್ ಸೈನ್ ಹೊರಗಡೆ ತೆಗಿರಿ, ಇದು ಮೈನಸ್ ಇಂಟು ಮೈನಸ್ ಏನಾಯಿತು ಪ್ಲಸ್ ಆಯಿತು. 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ. ಲೋವರ್ ಅಪ್ಪರ್ ಲಿಮಿಟ್ ದಟ್ ಈಸ್ ಎಕ್ಸ್ ಇದ್ದಲ್ಲೇ ಆರ್ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. 1/r ಮೈನಸ್ ಲೋವರ್ ಲಿಮಿಟ್ 1/∞. ಓಕೆ, 1/∞ is not determined, ಅದನ್ನು ಬಿಟ್ಬಿಡ್ರಿ. ನಾವು ಯು ಕ್ಯಾನ್ ರೈಟ್ ಅ ಇಕ್ವೇಷನ್ ದಟ್ ಈಸ್ W is equal to 1/4πε0 ಕ್ಯಾಪಿಟಲ್ ಕ್ಯೂ ಇಂಟು ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಸ್ಮಾಲ್ ಆರ್ ಅಂತ ಹೇಳಿ. ಆ್ಯಂಡ್ ಫ್ರಮ್ ದ ಡೆಫಿನೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡೆಫಿನೇಷನ್ V is equal to W/Q ಅಂತ ಹೇಳಿ. ಅದನ್ನೇ ನಾನು ಏನು ಬರಿತೀನಿ, therefore V is equal to W into 1/Q ಅಂತ ಬರಿತೀನಿ. W ಅಂದ್ರೆ ಅರ್ಥ ಏನು, ದಿಸ್ ಇಸ್ ವಾಟ್ ಹಿಯರ್ 1/4πε0 ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಬೈ ಆರ್ ಅಂತ ಹೇಳಿ. ನಾವು ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀವಿ W ಇದ್ದಲ್ಲೇ. ದಟ್ ಈಸ್ 1/4πε0 ಕ್ಯಾಪಿಟಲ್ ಕ್ಯೂ ಸ್ಮಾಲ್ ಕ್ಯೂ ಡಿವೈಡೆಡ್ ಬೈ ಆರ್ ಆ್ಯಂಡ್ ಇಂಟು ದಟ್ ಈಸ್ 1/Q ಅಂತ ಹೇಳಿ. ನಾವು ದಿಸ್ ಕ್ಯೂ ಗೆಟ್ ಕ್ಯಾನ್ಸಲ್. ಏನು ಉಳಿತು, V is equal to 1/4πε0 Q divided by, that is capital Q divided by small r. What is this? This is the electric potential due to isolated point charge. Points to remember. First point, although V is called the potential at a point, but actually V is equal to potential difference between point P and infinity. ಏನ್ರಿ ಅರ್ಥ ಇದರದು? ಸಪೋಸ್ ಇಲ್ಲಿ ಚಾರ್ಜ್ ಕ್ಯೂ ಅದ, ಆರ್ ಡಿಸ್ಟೆನ್ಸಿಗೆ ನೀವು ಪಾಯಿಂಟ್ ಪಿ ಅಲ್ಲಿ ಪೊಟೆನ್ಷಿಯಲ್ ವಿ ಅದ ಅಂತ ಹೇಳ್ತೀರಿ. ಅದು ಪೊಟೆನ್ಷಿಯಲ್ ಅಲ್ಲ ಅಂತ. ಮತ್ತೇನ್ರಿ ಅದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫಿನಿಟಿ ಮತ್ತು ಪಾಯಿಂಟ್ ಪಿಗಳ ಮಧ್ಯೆ ಇರುವಂಥ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದ ಅಂತ. ಓಕೆ, ನಿಮ್ಗೆ ಗೊತ್ತು ಆಟ್ ಇನ್ಫಿನಿಟಿ ಪೊಟೆನ್ಷಿಯಲ್ ಎಷ್ಟದ 0 ಆ್ಯಂಡ್ ಆಟ್ ಪಾಯಿಂಟ್ ಪಿ ಅಟ್ ಎ ಡಿಸ್ಟೆನ್ಸ್ ಆರ್ ಫ್ರಮ್ ದ ಚಾರ್ಜ್ ಕ್ಯೂ ಪೊಟೆನ್ಷಿಯಲ್ ಎಷ್ಟದ ವಿ ಅಂತ ಬರೀತಾ ಇದ್ರಿ. ಇವು ಎರಡರ ಇನ್ಫಿನಿಟಿ ಮತ್ತು ಪಾಯಿಂಟ್ ಪಿಗಳ ಮಧ್ಯೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅದು. ಪೊಟೆನ್ಷಿಯಲ್ ಅಲ್ಲ ಅಂತ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಇನ್ಫಿನಿಟಿ, right, point P. Second point, electric potential due to charge plus Q placed in air, that is very simple. V is equal to 1/4πε0 Q by R ಅಂತ ಬರೀತಾ ಇದ್ದೀನಿ. ಪಾಸಿಟಿವ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ ಅದನ್ನು. ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಮೈನಸ್ ಕ್ಯೂ ಚಾರ್ಜ್ ಪ್ಲೇಸ್ಡ್ ಇನ್ ಏರ್ ಇಸ್ V is equal to 1/4πε0 minus Q divided by R. ಇದು ನೆಗೆಟಿವ್ ಪೊಟೆನ್ಷಿಯಲ್ ನಮ್ಮದು. Fourth point, electric potential in dielectric medium other than free space. Okay, here V subscript M is equals to 1/4πε0 epsilon R Q divided by R ಅಂತ ಬರೀತಾ ಇದ್ರಿ. ಏನ್ರಿ ಇದು ಗಮನಿಸ್ಬೇಕು ನೀವು. ಏನದ ಇಲ್ಲಿ ಫ್ರೀ ಸ್ಪೇಸ್ ಅದ ಅಂತ ಅನ್ಕೋರಿ, ಎಲ್ಲಿ ಚಾರ್ಜ್ ಕ್ಯೂ ಮತ್ತು ಪಾಯಿಂಟ್ ಪಿ ಮಧ್ಯೆ. ಅವಾಗ ಪೊಟೆನ್ಷಿಯಲ್ ಎಷ್ಟು ಬರೀತಾ ಇದ್ರಿ, V is equals to 1/4πε0 Q by R ಬರೀತಿದ್ರಿ. ಓಕೆ, ಈಗ ಏನೋ ಡೈಎಲೆಕ್ಟ್ರಿಕ್ ಮೀಡಿಯಂ ಇಂಟ್ರೊಡ್ಯೂಸ್ ಮಾಡಿದ್ವಿ ಕ್ಯೂ ಚಾರ್ಜ್ ಮತ್ತು ಪಾಯಿಂಟ್ ಪಿ ಮಧ್ಯೆ. ಅವಾಗ ನಾವು ಏನು ಟರ್ಮ್ ಮಲ್ಟಿಪ್ಲೈ ಮಾಡಬೇಕು, ಎಪ್ಸಿಲಾನ್ ಆರ್ ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್. ಯಾಕ್ರಿ ಇದು ಎಪ್ಸಿಲಾನ್ ಆರ್? ದಟ್ ಈಸ್ ದ ರಿಲೇಟಿವ್ ಪರ್ಮಿಟಿವಿಟಿ ಆಫ್ ದ ಮಟೀರಿಯಲ್ ಅದು. ಅವ್ರು ಅದನ್ನು ನಾವು ಏನು ಕರಿತೀವಿ, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಅಂತಲೂ ಕರಿತೀವಿ. ಹಾಗಾಗಿ ವಿ ಏರ್ ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್ ಅಂತ ಬರೀತಾ ಇದೀವಿ. ವಿ ಏರ್ ಯಾಕೆ ಬರೀತಾ ಇದ್ರಿ ಇಲ್ಲೇ? ಇದು ನೋಡ್ರಿ, ಇದು 1/4πε0 Q ಡಿವೈಡೆಡ್ ಬೈ ಆರ್. ಓಕೆ, ವಿ ಏರ್ ಇದು ಡಿವೈಡೆಡ್ ಬೈ ಎಪ್ಸಿಲಾನ್ ಆರ್. ಆ ಎಪ್ಸಿಲಾನ್ ಆರ್ನ ಕೆ ಅಂತಲೂ ಕರಿತೀವಿ. ಅದನ್ನು ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಆಫ್ ದ ಮೀಡಿಯಮ್ ಅಂತ ಹೇಳ್ತೀವಿ. Next point, that is fifth point, electric potential due to uniformly charged spherical shell at a point outside the shell, on the shell, inside the shell. ಮೂರು ಪಾಯಿಂಟ್ ಅದಾವು. ಅದರಲ್ಲಿ ಫಸ್ಟ್ ಒನ್, ಸಪೋಸ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಔಟ್ಸೈಡ್ ದ ಶೆಲ್ ಏನಾಗಿರುತ್ತೆ. ಇಲ್ಲಿ ನೋಡ್ರಿ, ಇದು ಯೂನಿಫಾರ್ಮ್ಲಿ ಚಾರ್ಜ್ಡ್ ಶೆಲ್ ಅದ, ಅದರ ರೇಡಿಯಸ್ ಕ್ಯಾಪಿಟಲ್ ಆರ್ ಅದ. ಸೆಂಟರ್ ಆಫ್ ದ ಶೆಲ್ ಇಂದ ಸ್ಮಾಲ್ ಆರ್ ಡಿಸ್ಟೆನ್ಸಿಗೆ ಒಂದು ಪಾಯಿಂಟ್ ಪಿ ಅದ. ಇಲ್ಲಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟಪ್ಪ ಅಂದರೆ V is equal to 1/4πε0 Q divided by small r ಅಂತೆ. ಹೌದಾ, ಇದೇನು ಔಟ್ಸೈಡ್ ದ ಶೆಲ್. ನೆಕ್ಸ್ಟ್, ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಆನ್ ದ ಶೆಲ್ ಮೇಲೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಎಷ್ಟದ, V is equal to 1/4πε0 Q divided by ಕ್ಯಾಪಿಟಲ್ ಆರ್. ಇಲ್ಲೇನಾಯ್ತು, ಸ್ಮಾಲ್ ಆರ್ ಇಸ್ ನಿಯರ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಯಿತು. ಅಂದರೆ ರೇಡಿಯಸ್ ಆಫ್ ದ ಶೆಲ್ಗೆ ಈಕ್ವಲ್ ಆಯಿತು. ಹಾಗಾಗಿ ಫಾರ್ಮುಲಾ ಏನಾಯಿತು, ಈ ರೀತಿ ಆಯಿತು, 1/4πε0 Q by R. ದಟ್ ಈಸ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಅದ, ಇನ್ಸೈಡ್ ದ ಶೆಲ್ ನೋಡ್ರಿ ಏನದ ಪೊಟೆನ್ಷಿಯಲ್ ಏನಿರ್ಬೋದು, ನಾವು ಅನ್ಕೊಳ್ತೀವಿ 0 ಇರ್ಬೋದು. 0 ಇಲ್ಲ ಅಂತ. ಎಷ್ಟದ, ದಟ್ ಈಸ್ V is equal to 1/4πε0 Q by R. ಎಷ್ಟಿದು, ಈ ಸರ್ಫೇಸ್ ಮೇಲೆ ಪೊಟೆನ್ಷಿಯಲ್ ಎಷ್ಟಿತ್ತು, ಒಳಗಡೆ ಕೂಡ ಎಲ್ಲಿ ಬೇಕಾದಲ್ಲಿ ಹೋಗ್ರಿ ಸೇಮ್ ಪೊಟೆನ್ಷಿಯಲ್ ಇಷ್ಟೇ ಇರುತ್ತಂತ. ಸರ್ಫೇಸ್ ಮೇಲೆ ಎಷ್ಟಿತ್ತಲ್ಲ ಅಷ್ಟೇ ಪೊಟೆನ್ಷಿಯಲ್ ಅಟ್ ಎವ್ರಿ ಪಾಯಿಂಟಲ್ಲಿಯೂ ಅಷ್ಟೇ ಪೊಟೆನ್ಷಿಯಲ್ ಇರುತ್ತಂತ. ನೋಡ್ರಿ,
electric potential inside a hollow charged spherical conductor is same at all point and is equal to the potential at the surface. Okay, ಯಾಕ್ರಿ ಹಂಗಂತ ಕೇಳಿದ್ರೆ the field inside the shell is zero because charge is zero. Electric field inside the shell zero ಅದ. ಯಾಕೆ zero ಅದ? ಅಲ್ಲಿ ಯಾವುದೇ ರೀತಿ ಚಾರ್ಜ್ ಇಲ್ಲ ಅಂತ. And there is no charge inside the shell to oppose the motion of test charge. ಇಲ್ಲಿಂದ ಇಲ್ಲಿ ನಾವು ಟೆಸ್ಟ್ ಚಾರ್ಜ್ ಮೋಷನ್ ಮೂವ್ ಮಾಡ್ತೀವಿ ಅಂದ್ರೆ ಯಾವುದೇ ಅಪೋಸಿಷನ್ ಇಲ್ಲ, ಬಿಕಾಸ್ ಅಲ್ಲೇ ಯಾವುದೇ ರೀತಿ ಎಲೆಕ್ಟ್ರಿಕ್ ಫೀಲ್ಡ್ ಇಲ್ಲ. ಆ್ಯಂಡ್ ದೇರ್ ಫೋರ್ ಪೊಟೆನ್ಷಿಯಲ್ ಈಸ್ ಕಾನ್ಸ್ಟಂಟ್ ಇನ್ಸೈಡ್ ದ ಶೆಲ್ ಆ್ಯಂಡ್ ಈಸ್ ಈಕ್ವಲ್ಸ್ ಟು ಆನ್ ದ ಸರ್ಫೇಸ್ ಆಫ್ ದ ಶೆಲ್. ಸರ್ಫೇಸ್ ಆಫ್ ದ ಶೆಲ್ ಮೇಲೆ ಎಷ್ಟು ಪೊಟೆನ್ಷಿಯಲ್ ಇಷ್ಟು ಅಷ್ಟೇ ಯೂನಿಫಾರ್ಮ್ ಆಗಿ ಎಲ್ಲ ಕಡೆ ಅದ. ನೀವು ಚಾರ್ಜ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಮೂವ್ ಮಾಡ್ತೀನಿ ಅಂದ್ರೆ ವರ್ಕ್ ಡನ್ ಈಸ್ ಝೀರೋ ಆಗುತ್ತೆ ಅಲ್ಲಿ, ಬಿಕಾಸ್ ಪೊಟೆನ್ಷಿಯಲ್ ಸೇಮ್ ಅದ. ಆ್ಯಂಡ್ ಇದನ್ನು ಗ್ರಾಫಿಕಲಿ ಹೇಗೆ ರಿಪ್ರೆಸೆಂಟ್ ಮಾಡ್ತೀವಿ? ಏನು ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ಆ್ಯಸ್ ಯು ಮೂವ್ ಅವೇ ಫ್ರಮ್ ದ ಶೆಲ್. ಸಪೋಸ್ ದಿಸ್ ಈಸ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಅಂತ ಅನ್ಕೋರಿ. ಪೊಟೆನ್ಷಿಯಲ್ ಇನ್ಸೈಡ್ ದ ಶೆಲ್ ಮತ್ತು ಆನ್ ದ ಸರ್ಫೇಸ್ ಆಫ್ ದ ಶೆಲ್ ಅದು ಮ್ಯಾಕ್ಸಿಮಮ್ ಇರುತ್ತೆ ಮತ್ತು ಸೇಮ್ ಇರುತ್ತೆ. ಅದಕ್ಕೆ ನಾವು ಈ ರೀತಿ ಲೈನ್ ಡ್ರಾ ಮಾಡ್ತಾ ಇದ್ದೀವಿ. ಆ್ಯಂಡ್ ಆ್ಯಸ್ ಯು ಮೂವ್ ಅವೇ ಫ್ರಮ್ ದ ಶೆಲ್, ಶೆಲ್ಲಿಂದ ದೂರ ಹೋಗ್ತಾ ಹೋಗ್ರಿ, ಪೊಟೆನ್ಷಿಯಲ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್. ಓಕೆ, ಇದೇನಿದು ಗ್ರಾಫಿಕಲ್ ರಿಪ್ರೆಸೆಂಟೇಷನ್ ಆಫ್ ವೇರಿಯೇಷನ್ ಆಫ್ ಪೊಟೆನ್ಷಿಯಲ್ ಯೂನಿಫಾರ್ಮ್ಲಿ ಚಾರ್ಜ್ಡ್ ಡ್ಯೂ ಟು ಯೂನಿಫಾರ್ಮ್ಲಿ ಚಾರ್ಜ್ಡ್ ಸ್ಪೆರಿಕಲ್ shell as we move from its center of the shell. Questions. First one, will there be any effect on the potential at a point if the medium around a point charge is changed? The answer is yes. ಹೇಗೆ ಹೇಳ್ರಿ? Suppose this is your point charge. Surrounding medium ನೀವೇನು ಮಾಡ್ತಾ ಇದ್ರಿ? ಚೇಂಜ್ ಮಾಡ್ತಾ ಇದ್ರಿ. ಓಕೆ, ಇಫ್ ಯು ಚೇಂಜ್ ದ ಸರೌಂಡಿಂಗ್ ಮೀಡಿಯಮ್ ಏನಾಗುತ್ತೆ? ಅದರ ಪೊಟೆನ್ಷಿಯಲ್ ಯಾವುದೋ ಒಂದು ಪಾಯಿಂಟಲ್ಲಿ ಪೊಟೆನ್ಷಿಯಲ್ ಕೂಡ ಚೇಂಜ್ ಆಗುತ್ತೆ. ವೈ? ಹಿಯರ್ ವಿ ಹ್ಯಾವ್ ಅ ಫಾರ್ಮುಲಾ. ವಾಟ್ ಇಸ್ ದಟ್? ಪೊಟೆನ್ಷಿಯಲ್ at any point in a charge, surrounding a charge, if the charge is surrounded by some medium, 1/4 pi epsilon naught, ಅದರ ಜೊತೆ ಟರ್ಮ್ ಏನದ? ಎಪ್ಸಿಲಾನ್ ಆರ್. ಓಕೆ, ಎಪ್ಸಿಲಾನ್ ಆರ್ ಏನಿದು? ದಟ್ ಇಸ್ ಅ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಆಫ್ ದಟ್ ಸರೌಂಡಿಂಗ್ ಮೀಡಿಯಮ್. ಓಕೆ, ಇಫ್ ದಿಸ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಇನ್ಕ್ರೀಸಸ್ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಕ್ರೀಸ್ ಆಗುತ್ತೆ. ಇಫ್ ಡೈಎಲೆಕ್ಟ್ರಿಕ್ ಕಾನ್ಸ್ಟಂಟ್ ಆಫ್ ಸರೌಂಡಿಂಗ್ ಮೀಡಿಯಮ್ ಡಿಕ್ರೀಸ್ ಆಯಿತು, ಪೊಟೆನ್ಷಿಯಲ್ ಇನ್ಕ್ರೀಸ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್, ವಾಟ್ ವರ್ಕ್ ಈಸ್ ಡನ್ ಇನ್ ಮೂವಿಂಗ್ ಎನಿ ಚಾರ್ಜ್ ಫ್ರಮ್ ದ ಸೆಂಟರ್ ಆಫ್ ಅ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ಟು ಎನಿ ಪಾಯಿಂಟ್ ಇನ್ಸೈಡ್ ಇಟ್? ಜಸ್ಟಿಫೈ ಯುವರ್ ಆನ್ಸರ್. ಏನಂತೆ? ದಿಸ್ ಈಸ್ ಯುವರ್ charged spherical shell and we need to move a charge. ಯಾವುದೋ ಒಂದು ಚಾರ್ಜ್ನ ಸೆಂಟ್ರಿಂದ ಯಾವುದೋ ಒಂದು ಪಾಯಿಂಟಲ್ಲಿ ಮೂವ್ ಮಾಡಬೇಕು ಇನ್ಸೈಡ್ ದ ಸ್ಪೆರಿಕಲ್ ಶೆಲ್. ವರ್ಕ್ ಡನ್ ಏನಾಗುತ್ತೆ? ವರ್ಕ್ ಡನ್ ಇಸ್ ಝೀರೋ ಅಂತ ಹೇಳ್ತಾ ಇದ್ದೀವಿ. ಯಾಕ್ರಿ ಝೀರೋ? ಬಿಕಾಸ್ ಆಫ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದ ಶೆಲ್. ಶೆಲ್ ಒಳಗಡೆ ಯಾವುದೇ ಫೀಲ್ಡ್ ಇರದೇ ಇರೋದ್ರಿಂದ ಅಲ್ಲಿ ವರ್ಕ್ ಡನ್ ಝೀರೋ ಆಗುತ್ತೆ. ಕ್ವಶನ್ ನಂಬರ್ 3. ಎ ಮತ್ತು ಬಿ ಅಂತ ಎರಡು ಪಾರ್ಟ್ ಅದಾವೆ. ಫಸ್ಟ್ ಪಾರ್ಟ್ ಎ, ಕ್ಯಾಲ್ಕುಲೇಟ್ ದ ಪೊಟೆನ್ಷಿಯಲ್ ಅಟ್ ಎ ಪಾಯಿಂಟ್ ಪಿ ಡ್ಯೂ ಟು ಚಾರ್ಜ್ 4 × 10⁻⁻⁷ ಕೂಲಮ್ ಲೊಕೇಟೆಡ್ 9 ಸೆಂಟಿಮೀಟರ್ ಅವೇ. ಏನಿದು? ಸಪೋಸ್ ದಿಸ್ ಈಸ್ ಅ ಪಾಯಿಂಟ್ ಪಿ. ಇಲ್ಲಿ ನಾವು ಪೊಟೆನ್ಷಿಯಲ್ ಹೇಳಬೇಕು ಎಷ್ಟಂತ ಹೇಳಿ. ಈ ಪಾಯಿಂಟ್ ಪಿದಿಂದ 9 ಸೆಂಟಿಮೀಟರ್ ಡಿಸ್ಟೆನ್ಸಿಗೆ ಚಾರ್ಜ್ ಇದೆ. 4 × 10⁻⁷ ಕೂಲಮ್ ಚಾರ್ಜ್ ಇದೆ. And what is the potential at this point? Very simple formula. What is that? V is equal to 1/4 pi epsilon naught charge Q divided by distance R. The value of 1/4 pi epsilon naught, 9 × 10⁹ Newton meter square per coulomb square, into charge is to the, that is 4 × 10⁻⁷ coulomb. And the distance ಏನದಲ್ಲ, that is R. ಆ ಚಾರ್ಜಿಗೂ ಪಾಯಿಂಟ್ ಪಿಗೂ ಇರುವಂಥ ಡಿಸ್ಟೆನ್ಸ್ ಏನಿದೆ ದಟ್ ಈಸ್ 9 ಸೆಂಟಿಮೀಟರ್. 9 ಸೆಂಟಿಮೀಟರ್ ನಾನು ಎಸ್ ಐ ಯೂನಿಟಲ್ಲಿ 9 × 10⁻² ಮೀಟರ್ ಬರಿತಾ ಇದ್ದೀನಿ. ಓಕೆ, ಸಿಂಪ್ಲಿಫೈ. ಆನ್ ಸಿಂಪ್ಲಿಫಿಕೇಶನ್ ಹೌ ಮಚ್ ಯು ವಿಲ್ ಗೆಟ್? ಯು ವಿಲ್ ಗೆಟ್ 4 × 10⁴ ವೋಲ್ಟ್. ಓಕೆ, ನೀವು ಕೇಳ್ಬೋದು ವೋಲ್ಟ್ ಯಾಕೆ ಬಂತ್ರಿ ಅಂತ ಹೇಳಿ. ಇದನ್ನೇ ನೋಡ್ರಿ ಯೂನಿಟನ್ನು. ಹಿಯರ್ ಇಟ್ ಈಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಮ್ ಸ್ಕ್ವೇರ್ ಅದ. ಇದು 1 ಮೀಟರ್, ಇದೊಂದು ಮೀಟರ್ ಕ್ಯಾನ್ಸಲ್ ಆಯಿತು. ಇಲ್ಲಿರುವಂಥ 1 ಕೂಲಮ್, ಇದೊಂದು ಕೂಲಮ್ ಕ್ಯಾನ್ಸಲ್ ಆಯಿತು. ಏನು ಉಳಿತಿಲ್ಲೇ? ಇಟ್ ಈಸ್ ನ್ಯೂಟನ್ ಮೀಟರ್ ಪರ್ ಕೂಲಮ್ ಉಳಿತು. ನ್ಯೂಟನ್ ಮೀಟರ್
ಅದು ನಮ್ಮ ವರ್ಕ್ದ ಯೂನಿಟ್ ಆಯಿತು. ಕೂಲಮ್ ಚಾರ್ಜ್ದ ಯೂನಿಟ್ ಆಯಿತು. ವರ್ಕ್ ಡನ್ ಬೈ ಚಾರ್ಜ್ W/Q ಅಂದ್ರೆ ಅರ್ಥ ಏನು? ಪೊಟೆನ್ಷಿಯಲ್ V ಆಗುತ್ತೆ. ಪೊಟೆನ್ಷಿಯಲ್ದ ಯೂನಿಟ್ ಏನು? ವೋಲ್ಟ್. ದ್ಯಾಟ್ಸ್ ವಾಟ್ ಹಿಯರ್. ನೆಕ್ಸ್ಟ್ B. Hence obtain work done in bringing a charge of 2 into 10 raised to minus 9 coulomb. ಎಲ್ಲಿಂದ? From infinity to the point P. First we need to calculate work done. ಇದನ್ನು 2 ಪಾರ್ಟ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಪಾರ್ಟಲ್ಲಿ does the answer depend on the path along which the charge is brought? Let's see this B first part. Here is a charge 4 into 10 raised to minus 7 coulomb and point P. ಇಲ್ಲಿ ಪೊಟೆನ್ಷಿಯಲ್ ಎಷ್ಟು ಅಂತ ನಾವು ಆಲ್ರೆಡಿ ಕ್ಯಾಲ್ಕುಲೇಟ್ ಮಾಡಿವಿ. ದಟ್ ಈಸ್ 4 into 10 raised to 4 ವೋಲ್ಟ್. ಈಗ ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ಈ ಸಣ್ಣ ಚಾರ್ಜ್ ಅದಲ್ಲ 2 into 10 raised to minus 9 coulomb ಚಾರ್ಜ್ ತೊಗೊಂಬರ್ಬೇಕು. ಈ ಚಾರ್ಜನ್ನು ಇಲ್ಲಿ ತೊಗೊಂಬರ್ಲಿಕ್ಕೆ ಎಷ್ಟು ಕೆಲಸ ಮಾಡಬೇಕು? ಕ್ವಶನ್ ಪಾರ್ಟ್ ಬಿಯಲ್ಲಿ. ವಿ ನೋ ದ್ಯಾಟ್ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್. ವಿ ನೋ ಪೊಟೆನ್ಷಿಯಲ್ ಎಟ್ ಪಾಯಿಂಟ್ ಪಿ. ಚಾರ್ಜ್ ಎಷ್ಟು ತೊಗೊಂಬರ್ಬೇಕು ಅದು ಗೊತ್ತು. ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ವರ್ಕ್ ಡನ್. ಏನು ಮಾಡ್ತೀನಿ, ಇದನ್ನೇ ಹೇಗೆ ಬರ್ತೀನಿ? ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು Q into V. ಚಾರ್ಜ್ ಎಷ್ಟದ? ಇಷ್ಟು ಚಾರ್ಜ್ ತೊಗೊಂಬರ್ಬೇಕು. 2 into 10 raised to minus 9 coulomb ಚಾರ್ಜ್ ತೊಗೊಂಬರ್ಬೇಕು. ಎಲ್ಲಿಂದ? ಇನ್ಫಿನಿಟಿಯಿಂದ ಪಾಯಿಂಟ್ ಪಿಗೆ ತೊಗೊಂಬರ್ಬೇಕು. ಪಾಯಿಂಟ್ ಪಿಯಲ್ಲಿ ಪೊಟೆನ್ಷಿಯಲ್ ಎಷ್ಟದ? 4 into 10 raised to 4 ವೋಲ್ಟ್ ಅದ. ಆನ್ ಸಿಂಪ್ಲಿಫಿಕೇಶನ್ ಯು ವಿಲ್ ಗೆಟ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಅ ಚಾರ್ಜ್ ಎಲ್ಲಿಂದ? ಫ್ರಮ್ ಇನ್ಫಿನಿಟಿ ಟು ದ ಪಾಯಿಂಟ್ ಪಿ. ಎಷ್ಟು ವರ್ಕ್ ಡನ್ ಆಗುತ್ತೆ? 8 into 10 raised to minus 5 ಜೂಲ್ ಆಫ್ ವರ್ಕ್ ಡನ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪಾರ್ಟಲ್ಲಿ ಅದೇ ಬಿಯಲ್ಲಿ ಹಿಯರ್ ಡಸ್ ದ ಆನ್ಸರ್ ಡಿಪೆಂಡ್ ಆನ್ ಪಾತ್ ಅಲಾಂಗ್ ವಿಚ್ ದ ಚಾರ್ಜ್ ಇಸ್ ಬ್ರೌಟ್? ನೋ. ವರ್ಕ್ ಡನ್ ವಿಲ್ ಬಿ ಪಾತ್ ಇಂಡಿಪೆಂಡೆಂಟ್.